ತುಮಕೂರಿನಲ್ಲಿಯೂ ಕೂಡ ಈಗ ಸಿಲಿಂಡರ್ ಗ್ಯಾಸ್ ಸಮಸ್ಯೆ ಎದುರಾಗ್ತಾ ಇದೆ. ಈ ಕಡೆ ಆಟೋ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಬಂಕ್ಗಳ ಮುಂದೆ ಸರತಿ ಸಾಲಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತಿವೆ. 50ಕ್ಕೂ ಹೆಚ್ಚು ಆಟೋಗಳು ಇಂಥ ಬಿಸಿಲಲ್ಲೂ ಕೂಡ ಸರತಿ ಸಾಲಲ್ಲಿ ನಿಂತಿದ್ದಾರೆ. ನಮಗೆ ಆಟೋ ಗ್ಯಾಸ್ ಕೊಡಲೇಬೇಕು ಅನ್ನುವಂತ ಆಗ್ರಹ ಈಗ ಕೇಳಿ ಬಂದಿದೆ. ಉರಿ ಬಿಸಿಲಲ್ಲಿ 50ಕ್ಕೂ ಹೆಚ್ಚು ಆಟೋಗಳು ಗುಬ್ಬಿ ಗೇಟ್ ಬಳಿಯ ಬಂಕ್ ಬಳಿ ಸರತಿ ಸಾಲಲ್ಲಿ ನಿಂತಿರೋದು. ಗಂಟೆಗಟ್ಟಲೆ ಕಾದು ಗ್ಯಾಸ್ ತುಂಬಿಸಿಕೊಳ್ತಾ ಇದ್ದಾರೆ ಆಟೋ ಚಾಲಕರು. ಅಟ್ಲೀಸ್ಟ್ ಸಿಗ್ತಾ ಇದೆ ಅನ್ನೋದು ಸಮಾಧಾನ. ಕೆಲವು ಕಡೆ ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ನಿಂತರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಮಧ್ಯ ಪ್ರಾಂತ್ಯದ ಯುದ್ಧದ ಒಂದು ಎಫೆಕ್ಟ್ ತುಮಕೂರು ಕೂಡ ತಟ್ಟಿರ್ತಕ್ಕಂಥದ್ದು. ತುಮಕೂರಿನಲ್ಲಿರ್ತಕ್ಕಂಥ ಗ್ಯಾಸ್ ಬಂಕ್ಗಳಿಂದ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಕ್ಲೋಸ್ ಆಗಿ ಕೇವಲ ಎರಡೆರಡು ಮಾತ್ರ ಓಪನ್ ಆಗಿರ್ತಕ್ಕಂಥ. ಅಂದ್ರೆ ತುಮಕೂರಿನಲ್ಲಿ 8 ಗ್ಯಾಸ್ ಬಂಕ್ಗಳಿರ್ತಕ್ಕಂಥ, ಅದರಲ್ಲಿ 2 ಮಾತ್ರ ಚಾಲನೆಯಲ್ಲಿ ಕೂಡ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಇವತ್ತು ಇಲ್ಲಿ ಆಟೋ ಚಾಲಕರು ಕೂಡ ಸರತಿ ಸಾಲಿನಲ್ಲಿ ನಿಂತು ಇವತ್ತು ಗ್ಯಾಸ್ ಅನ್ನ ತುಂಬಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯ ಗಮನಿಸಬಹುದು. ಈಗ ನಾನು ತುಮಕೂರಿನ ಗುಬ್ಬಿ ಗೇಟ್ ಬಳಿ ಇರತಕ್ಕಂತಹ ಸೂಪರ್ ಗ್ಯಾಸ್ ಬಂಕ್ ಬಳಿ ಇರತಕ್ಕಂಥದ್ದು. ಇಲ್ಲಿ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಕೂಡ ಆಟೋಗಳು ಕೂಡ ಬಂದು ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ಕಾದು ಇಲ್ಲಿ ಗ್ಯಾಸ್ ಅನ್ನು ತುಂಬಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥ ದೃಶ್ಯ ಗಮನಿಸಬಹುದು. ಈಗಾಗಲೇ ಏನು ಇಲ್ಲಿ ಸಾಲುಗಟ್ಟಿ ನಿಂತಿರ್ತಕ್ಕಂಥ ಆಟೋಗಳು ನೋಡಬಹುದು. ಏನು ಇಲ್ಲ ಅಭಾವ ಕೂಡ ಸೃಷ್ಟಿಯಾಗಿರ್ತಂದು. ಅಂದ್ರೆ ಕೇವಲ 54 ರೂಪಾಯಿ ಇದ್ದಂತಹ ಆಟೋ ಗ್ಯಾಸ್ನ ದರ ಈಗ 90 ರೂಪಾಯಿಗೆ ಕೂಡ ಏರಿಕೆ ಆಗಿರತಕ್ಕಂಥದ್ದು. ಆದರೂ ಕೂಡ ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅಂತೇಳಿ ಈಗ ಆಟೋ ಚಾಲಕರು ಎಲ್ಲಿ ಓಪನ್ ಇದೆ ಅಲ್ಲಿ ಬಂದು ತುಂಬಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ದೃಶ್ಯ ಗಮನಿಸಬಹುದು. ಈಗಾಗಲೇ ಸರತಿ ಸಾಲಿನಲ್ಲಿ ಕೂಡ ಗ್ಯಾಸ್ ಆಟೋಗಳು ಕೂಡ ನಿಂತಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನು ಎಲ್ಲರೂ ಕೂಡ ಬಂದು ಗ್ಯಾಸ್ ಅನ್ನು ತುಂಬಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಇಲ್ಲೂ ಕೂಡ ತುಮಕೂರಿನಲ್ಲೂ ಕೂಡ ಯುದ್ಧದ ಒಂದು ಎಫೆಕ್ಟ್ ಇಂದಾಗಿ ಗ್ಯಾಸ್ಗೆ ಕೂಡ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಎಲ್ಲರೂ ಕೂಡ ಬಂದು ಈಗ ಗ್ಯಾಸ್ ಅನ್ನು ಕೂಡ ತುಂಬಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಈಗ ನಮ್ಮ ಜೊತೆ ಆಟೋ ಚಾಲಕರು ಕೂಡ ಇದ್ರೆ ಅವ್ರನ್ನ ಕೂಡ ಮಾತನಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ. ಸರ್, ಎಷ್ಟೋ ದಿನ ವೇಟ್ ಮಾಡಿದ್ರೆ ಈಗ ತುಂಬಿಸ್ಕೊಳ್ಳೋ ಗ್ಯಾಸ್? ಅರ್ಧ ಗಂಟೆ ಆಯ್ತು ಸರ್, 1 ಗಂಟೆ ಟೈಮ್ ಆಯ್ತು ಬಂದು. ಅಲ್ಲಿಂದ ಕ್ಯೂ ಇಂದ ತಳ್ಕೊಂಡ್ ಬಂದಿರೋದು. 1 ಗಂಟೆ ಟೈಮ್ ಇಂದ ವೇಸ್ಟ್ ಟೈಮ್. ಈಗ ಬಂದಿದ್ದು ದುಡಿಮೆ ಇಲ್ಲ, ಇನ್ನ ಏನಿಲ್ಲ. ಬರೀ ಗ್ಯಾಸ್ಗೆ ಹುಡುಕಾಡೋದಾಯ್ತು. ಬೆಳೆ 1 ವಾರದಿಂದ ಬರೀ ಇದೇ ಆಗೈತೆ ಸರ್. ಏನಾನ ಪರಿಹಾರ ಮಾಡ್ಕೊಡಿ ಸರ್ ಗ್ಯಾಸಿಂದು ಅಂತ ಕೇಳ್ಕೊಂತೀವಿ. ಎಷ್ಟು ದಿನದ ಸಮಸ್ಯೆ ಆಗಿದೆ ಇಲ್ಲಿ ಅಂತ ತುಮಕೂರಲ್ಲಿ ಒಂದು ಜಾಸ್ತಿ ಅಂದ್ರೆ ಒಂದು 15 ದಿವಸದಿಂದ ಸರ್ ಫುಲ್ ಪ್ರಾಬ್ಲಮ್ ಆಗೈತೆ. ಯಾವ ಬಂಕಲ್ಲೂ ಗ್ಯಾಸ್ಗಳಿಲ್ಲ, ಬರೀ 2 ಬಂಕ್ ಅವೆ. 2 ಬಂಕ್ ಅಂದ್ರೆ ಬೆಳಗ್ಗೆ 8-9 ಗಂಟೆಯಿಂದ ಬಂದ್ರೆ 12-1 ಗಂಟೆ ಆಗ್ಬಿಡ್ತಾರೆ ಸರ್ ಗ್ಯಾಸ್ ತುಂಬಿಸ್ಕೊಂಡು ಹೋಗಕ್ಕೆ. ಡ್ಯೂಟಿ ಇಲ್ಲ, ಏನಿಲ್ಲ. 1 ರೂಪಾಯಿ ದುಡಿಮೆ ಇಲ್ಲ. ಇನ್ನ ಈಗ ಬಂದಿರೋದು ನಾವು, ಬೆಳಗ್ಗೆ ಬಂದಿರೋದು. ಹಂಗಾಗಿ ಸಮಸ್ಯೆ ಆಗೈತೆ ಸರ್. ಜೀವನ ಇಲ್ಲ ಸರ್. ಆಟೋ ಓಡಿಸೋಣ ನಮ್ ಜೀವನ ಇರೋದು. ಆಟೋ ಇಲ್ಲ ಅಂದ್ರೆ ನಮ್ ಜೀವನನೇ ಇಲ್ಲ ಸರ್. ಹಂಗಾಗ್ಬಿಡೈತೆ. ಈ ಕಡೆ ಸಾಲಗಳು ಅವೆ, ಸಂಘ ಇದು ಅದು ಅಂದ್ರೆ ಫುಲ್ ಪ್ರಾಬ್ಲಮ್ ಆಗೈತೆ ಸರ್. ದುಡಿಮೆ ಮಾಡ್ಕೊಂಡು ಹೋದ್ರೆ ಮನೆಯಿಂದ ಸಂಘ ಇದು ಮನೆಗೆ ಸ್ವಲ್ಪ ಮೇಂಟೈನ್ ಮಾಡಬಹುದು. ದುಡಿಮೆ ಇಲ್ಲ ಅಂದ್ರೆ ಏನೋ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಸರ್. ಇದರಿಂದ ನಮ್ಮ ಜೀವನ ಕೂಡ ನಡಿಬೇಕು. ಆದ್ರೆ ಪ್ಯಾಸೆಂಜರ್ ಬಳಿ ನಾವು 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು ಕೂಡ ನಮ್ಮ ಬಳಿ ಗಲಾಟೆಯನ್ನು ಕೂಡ ಮಾಡ್ತಾರೆ ಅನ್ನೋ ತಮ್ಮ ಅಳವನ್ನು ಕೂಡ ತೋಡ್ಕೊಂತ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ತುಮಕೂರಿನಲ್ಲಿಯೂ ಕೂಡ ಈಗ ಸಿಲಿಂಡರ್ ಗ್ಯಾಸ್ ಸಮಸ್ಯೆ ಎದುರಾಗ್ತಾ ಇದೆ. ಈ ಕಡೆ ಆಟೋ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಬಂಕ್ಗಳ ಮುಂದೆ ಸರತಿ ಸಾಲಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತಿವೆ. 50ಕ್ಕೂ ಹೆಚ್ಚು ಆಟೋಗಳು ಇಂಥ ಬಿಸಿಲಲ್ಲೂ ಕೂಡ ಸರತಿ ಸಾಲಲ್ಲಿ ನಿಂತಿದ್ದಾರೆ. ನಮಗೆ ಆಟೋ ಗ್ಯಾಸ್ ಕೊಡಲೇಬೇಕು ಅನ್ನುವಂತ ಆಗ್ರಹ ಈಗ ಕೇಳಿ ಬಂದಿದೆ. ಉರಿ ಬಿಸಿಲಲ್ಲಿ 50ಕ್ಕೂ ಹೆಚ್ಚು ಆಟೋಗಳು ಗುಬ್ಬಿ ಗೇಟ್ ಬಳಿಯ ಬಂಕ್ ಬಳಿ ಸರತಿ ಸಾಲಲ್ಲಿ ನಿಂತಿರೋದು. ಗಂಟೆಗಟ್ಟಲೆ ಕಾದು ಗ್ಯಾಸ್ ತುಂಬಿಸಿಕೊಳ್ತಾ ಇದ್ದಾರೆ ಆಟೋ ಚಾಲಕರು. ಅಟ್ಲೀಸ್ಟ್ ಸಿಗ್ತಾ ಇದೆ ಅನ್ನೋದು ಸಮಾಧಾನ. ಕೆಲವು ಕಡೆ ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ನಿಂತರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಮಧ್ಯ ಪ್ರಾಂತ್ಯದ ಯುದ್ಧದ ಒಂದು ಎಫೆಕ್ಟ್ ತುಮಕೂರು ಕೂಡ ತಟ್ಟಿರ್ತಕ್ಕಂಥದ್ದು. ತುಮಕೂರಿನಲ್ಲಿರ್ತಕ್ಕಂಥ ಗ್ಯಾಸ್ ಬಂಕ್ಗಳಿಂದ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಕ್ಲೋಸ್ ಆಗಿ ಕೇವಲ ಎರಡೆರಡು ಮಾತ್ರ ಓಪನ್ ಆಗಿರ್ತಕ್ಕಂಥ. ಅಂದ್ರೆ ತುಮಕೂರಿನಲ್ಲಿ 8 ಗ್ಯಾಸ್ ಬಂಕ್ಗಳಿರ್ತಕ್ಕಂಥ, ಅದರಲ್ಲಿ 2 ಮಾತ್ರ ಚಾಲನೆಯಲ್ಲಿ ಕೂಡ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಇವತ್ತು ಇಲ್ಲಿ ಆಟೋ ಚಾಲಕರು ಕೂಡ ಸರತಿ ಸಾಲಿನಲ್ಲಿ ನಿಂತು ಇವತ್ತು ಗ್ಯಾಸ್ ಅನ್ನ ತುಂಬಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯ ಗಮನಿಸಬಹುದು. ಈಗ ನಾನು ತುಮಕೂರಿನ ಗುಬ್ಬಿ ಗೇಟ್ ಬಳಿ ಇರತಕ್ಕಂತಹ
ಸೂಪರ್ ಗ್ಯಾಸ್ ಬಂಕ್ ಬಳಿ ಇರತಕ್ಕಂಥದ್ದು. ಇಲ್ಲಿ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಕೂಡ ಆಟೋಗಳು ಕೂಡ ಬಂದು ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ಕಾದು ಇಲ್ಲಿ ಗ್ಯಾಸ್ ಅನ್ನು ತುಂಬಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥ ದೃಶ್ಯ ಗಮನಿಸಬಹುದು. ಈಗಾಗಲೇ ಏನು ಇಲ್ಲಿ ಸಾಲುಗಟ್ಟಿ ನಿಂತಿರ್ತಕ್ಕಂಥ ಆಟೋಗಳು ನೋಡಬಹುದು. ಏನು ಇಲ್ಲ ಅಭಾವ ಕೂಡ ಸೃಷ್ಟಿಯಾಗಿರ್ತಂದು ಅಂದ್ರೆ ಕೇವಲ 54 ರೂಪಾಯಿ ಇದ್ದಂತಹ ಆಟೋ ಗ್ಯಾಸ್ನ ದರ ಈಗ 90 ರೂಪಾಯಿಗೆ ಕೂಡ ಏರಿಕೆ ಆಗಿರತಕ್ಕಂಥದ್ದು. ಆದರೂ ಕೂಡ ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅಂತೇಳಿ ಈಗ ಆಟೋ ಚಾಲಕರು ಎಲ್ಲಿ ಓಪನ್ ಇದೆ ಅಲ್ಲಿ ಬಂದು ತುಂಬಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ದೃಶ್ಯ ಗಮನಿಸಬಹುದು. ಈಗಾಗಲೇ ಸರ್ತಿ ಕಾಲದಲ್ಲಿ ಕೂಡ ಗ್ಯಾಸ್ ಆಟೋಗಳು ಕೂಡ ನಿಂತಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನು ಎಲ್ಲರೂ ಕೂಡ ಬಂದು ಗ್ಯಾಸ್ ಅನ್ನು ತುಂಬಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಇಲ್ಲೂ ಕೂಡ ತುಮಕೂರಿನಲ್ಲೂ ಕೂಡ ಯುದ್ಧದ ಒಂದು ಎಫೆಕ್ಟ್ ಇಂದಾಗಿ ಗ್ಯಾಸ್ಗೆ ಕೂಡ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಎಲ್ಲರೂ ಕೂಡ ಬಂದು ಈಗ ಗ್ಯಾಸ್ ಅನ್ನು ಕೂಡ ತುಂಬಿಸ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಆಟೋ ಚಾಲಕರು ಕೂಡ ಇದ್ರೆ ಅವ್ರನ್ನ ಕೂಡ ಮಾತನಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ. ಸರ್, ಎಷ್ಟೋ ದಿನ ವೇಟ್ ಮಾಡಿದ್ರೆ ಈಗ ತುಂಬಿಸ್ಕೊಳ್ಳೋ ಗ್ಯಾಸ್? ಅರ್ಧ ಗಂಟೆ ಆಯ್ತು ಸರ್, 1 ಗಂಟೆ ಟೈಮ್ ಆಯ್ತು ಬಂದು. ಅಲ್ಲಿಂದ ಕ್ಯೂ ಇಂದ ತಳ್ಕೊಂಡ್ ಬಂದಿರೋದು. 1 ಗಂಟೆ ಟೈಮ್ ಇಂದ ವೇಸ್ಟ್ ಟೈಮ್. ಈಗ ಬಂದಿದ್ದು ದುಡಿಮೆ ಇಲ್ಲ, ಇನ್ನ ಏನಿಲ್ಲ. ಬರೀ ಗ್ಯಾಸ್ಗೆ ಹುಡುಕಾಡೋದಾಯ್ತು ಬೆಳೆ 1 ವಾರದಿಂದ. ಬರೀ ಇದೇ ಆಗೈತೆ ಸರ್. ಏನಾನ ಪರಿಹಾರ ಮಾಡ್ಕೊಡಿ ಸರ್ ಗ್ಯಾಸಿಂದು ಅಂತ ಕೇಳ್ಕೊಂತೀವಿ. ಸರ್, ಎಷ್ಟು ದಿನದ ಸಮಸ್ಯೆ ಆಗಿದೆ ಇಲ್ಲಿ ಅಂತ ತುಮಕೂರಲ್ಲಿ ಒಂದು ಜಾಸ್ತಿ ಅಂದ್ರೆ 15 ದಿವಸದಿಂದ ಸರ್ ಫುಲ್ ಪ್ರಾಬ್ಲಮ್ ಆಗೈತೆ. ಯಾವ ಬಂಕಲ್ಲೂ ಗ್ಯಾಸ್ಗಳಿಲ್ಲ, ಬರೀ 2 ಬಂಕ್ ಅವೆ. 2 ಬಂಕ್ ಅಂದ್ರೆ ಬೆಳಗ್ಗೆ 8-9 ಗಂಟೆಯಿಂದ ಬಂದ್ರೆ 12-1 ಗಂಟೆ ಆಗ್ಬಿಡ್ತಾರೆ ಸರ್ ಗ್ಯಾಸ್ ತುಂಬಿಸ್ಕೊಂಡು ಹೋಗಕ್ಕೆ. ಡ್ಯೂಟಿ ಇಲ್ಲ, ಏನಿಲ್ಲ. 1 ರೂಪಾಯಿ ದುಡಿಮೆ ಇಲ್ಲ. ಇನ್ನ ಈಗ ಬಂದಿರೋದು ನಾವು, ಬೆಳಗ್ಗೆ ಬಂದಿರೋದು. ಹಂಗಾಗಿ ಸಮಸ್ಯೆ ಆಗೈತೆ ಸರ್. ಜೀವನ ಇಲ್ಲ ಸರ್. ಆಟೋ ಓಡಿಸೋಣ ನಮ್ ಜೀವನ ಇರೋದು. ಆಟೋ ಇಲ್ಲ ಅಂದ್ರೆ ನಮ್ ಜೀವನನೇ ಇಲ್ಲ ಸರ್. ಹಂಗಾಗ್ಬಿಡೈತೆ. ಈ ಕಡೆ ಸಾಲಗಳು ಅವೆ, ಸಂಘ ಇದು ಅದು ಅಂದ್ರೆ ಫುಲ್ ಪ್ರಾಬ್ಲಮ್ ಆಗೈತೆ ಸರ್. ದುಡಿಮೆ ಮಾಡ್ಕೊಂಡು ಹೋದ್ರೆ ಮನೆಯಿಂದ ಸಂಘ ಇದು ಮನೆಗೆ ಸ್ವಲ್ಪ ಮೇಂಟೈನ್ ಮಾಡಬಹುದು. ದುಡಿಮೆ ಇಲ್ಲ ಅಂದ್ರೆ ಏನೋ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಸರ್. ಇದರಿಂದ ನಮ್ಮ ಜೀವನ ಕೂಡ ನಡಿಬೇಕು. ಆದ್ರೆ ಪ್ಯಾಸೆಂಜರ್ ಬಳಿ ನಾವು 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು ಕೂಡ ನಮ್ಮ ಬಳಿ ಗಲಾಟೆಯನ್ನು ಕೂಡ ಮಾಡ್ತಾರೆ ಅನ್ನೋ ತಮ್ಮ ಅಳವನ್ನು ಕೂಡ ತೋಡ್ಕೊಂತ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ತುಮಕೂರಿನಲ್ಲಿಯೂ ಕೂಡ ಈಗ ಸಿಲಿಂಡರ್ ಗ್ಯಾಸ್ ಸಮಸ್ಯೆ ಎದುರಾಗ್ತಾ ಇದೆ. ಈ ಕಡೆ ಆಟೋ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಬಂಕ್ಗಳ ಮುಂದೆ ಸರತಿ ಸಾಲಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತಿವೆ. 50ಕ್ಕೂ ಹೆಚ್ಚು ಆಟೋಗಳು ಇಂಥ ಬಿಸಿಲಲ್ಲೂ ಕೂಡ ಸರತಿ ಸಾಲಲ್ಲಿ ನಿಂತಿದ್ದಾರೆ. ನಮಗೆ ಆಟೋ ಗ್ಯಾಸ್ ಕೊಡಲೇಬೇಕು ಅನ್ನುವಂತ ಆಗ್ರಹ ಈಗ ಕೇಳಿ ಬಂದಿದೆ. ಉರಿ ಬಿಸಿಲಲ್ಲಿ 50ಕ್ಕೂ ಹೆಚ್ಚು ಆಟೋಗಳು ಗುಬ್ಬಿ ಗೇಟ್ ಬಳಿಯ ಬಂಕ್ ಬಳಿ ಸರತಿ ಸಾಲಲ್ಲಿ ನಿಂತಿರೋದು. ಗಂಟೆಗಟ್ಟಲೆ ಕಾದು ಗ್ಯಾಸ್ ತುಂಬಿಸಿಕೊಳ್ತಾ ಇದ್ದಾರೆ ಆಟೋ ಚಾಲಕರು. ಅಟ್ಲೀಸ್ಟ್ ಸಿಗ್ತಾ ಇದೆ ಅನ್ನೋದು ಸಮಾಧಾನ. ಕೆಲವು ಕಡೆ ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ನಿಂತರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಮಧ್ಯ ಪ್ರಾಂತ್ಯದ ಯುದ್ಧದ ಒಂದು ಎಫೆಕ್ಟ್ ತುಮಕೂರು ಕೂಡ ತಟ್ಟಿರ್ತಕ್ಕಂಥದ್ದು. ತುಮಕೂರಿನಲ್ಲಿರ್ತಕ್ಕಂಥ ಗ್ಯಾಸ್ ಬಂಕ್ಗಳಿಂದ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಕ್ಲೋಸ್ ಆಗಿ ಕೇವಲ 2 ಮಾತ್ರ ಓಪನ್ ಆಗಿರ್ತಕ್ಕಂಥ. ಅಂದ್ರೆ ತುಮಕೂರಿನಲ್ಲಿ 8 ಗ್ಯಾಸ್ ಬಂಕ್ಗಳು ಇರ್ತಕ್ಕಂಥ, ಅದರಲ್ಲಿ 2 ಮಾತ್ರ ಚಾಲನೆಯಲ್ಲಿ ಕೂಡ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಇವತ್ತು ಇಲ್ಲಿ ಆಟೋ ಚಾಲಕರು ಕೂಡ ಸರತಿ ಸಾಲಿನಲ್ಲಿ ನಿಂತು ಇವತ್ತು ಗ್ಯಾಸ್ ಅನ್ನ ತುಂಬಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯ ಗಮನಿಸಬಹುದು. ಈಗ ನಾನು ತುಮಕೂರಿನ ಗುಬ್ಬಿ ಗೇಟ್ ಬಳಿ ಇರತಕ್ಕಂಥ ಸೂಪರ್ ಗ್ಯಾಸ್ ಬಂಕ್ ಬಳಿ ಇರತಕ್ಕಂಥದ್ದು. ಇಲ್ಲಿ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಕೂಡ ಆಟೋಗಳು ಕೂಡ ಬಂದು ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ಕಾದು ಇಲ್ಲಿ ಗ್ಯಾಸ್ ಅನ್ನು ತುಂಬಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥ ದೃಶ್ಯ ಗಮನಿಸಬಹುದು. ಈಗಾಗಲೇ ಏನು ಇಲ್ಲಿ ಸಾಲುಗಟ್ಟಿ ನಿಂತಿರ್ತಕ್ಕಂಥ ಆಟೋಗಳು ನೋಡಬಹುದು. ಏನು ಇಲ್ಲ ಅಭಾವ ಕೂಡ ಸೃಷ್ಟಿಯಾಗಿರ್ತಂದು ಅಂದ್ರೆ ಕೇವಲ 54 ರೂಪಾಯಿ ಇದ್ದಂತಹ ಆಟೋ ಗ್ಯಾಸ್ನ ದರ ಈಗ 90 ರೂಪಾಯಿಗೆ ಕೂಡ ಏರಿಕೆ ಆಗಿರತಕ್ಕಂಥದ್ದು. ಆದರೂ ಕೂಡ ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅಂತೇಳಿ ಈಗ ಆಟೋ ಚಾಲಕರು ಎಲ್ಲಿ ಓಪನ್ ಇದೆ ಅಲ್ಲಿ ಬಂದು ತುಂಬಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ದೃಶ್ಯ ಗಮನಿಸಬಹುದು. ಈಗಾಗಲೇ ಸರ್ತಿ ಕಾಲದಲ್ಲಿ ಕೂಡ ಗ್ಯಾಸ್ ಆಟೋಗಳು ಕೂಡ ನಿಂತಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನು ಎಲ್ಲರೂ ಕೂಡ ಬಂದು ಗ್ಯಾಸ್ ಅನ್ನು ತುಂಬಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಇಲ್ಲೂ ಕೂಡ ತುಮಕೂರಿನಲ್ಲೂ ಕೂಡ ಯುದ್ಧದ ಒಂದು ಎಫೆಕ್ಟ್ ಇಂದಾಗಿ ಗ್ಯಾಸ್ಗೆ ಕೂಡ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಎಲ್ಲರೂ ಕೂಡ ಬಂದು ಈಗ ಗ್ಯಾಸ್ ಅನ್ನು ಕೂಡ ತುಂಬಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಈಗ ನಮ್ಮ ಜೊತೆ ಆಟೋ ಚಾಲಕರು ಕೂಡ ಇದ್ರೆ ಅವ್ರನ್ನ ಕೂಡ ಮಾತನಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ. ಸರ್, ಎಷ್ಟೋ ದಿನ ವೇಟ್ ಮಾಡಿದ್ರೆ ಈಗ ತುಂಬಿಸ್ಕೊಳ್ಳೋ ಗ್ಯಾಸ್? ಅರ್ಧ ಗಂಟೆ ಆಯ್ತು ಸರ್, 1 ಗಂಟೆ ಟೈಮ್ ಆಯ್ತು ಬಂದು. ಅಲ್ಲಿಂದ ಕ್ಯೂ ಇಂದ ತಳ್ಕೊಂಡ್ ಬಂದಿರೋದು. 1 ಗಂಟೆ ಟೈಮ್ ಇಂದ ವೇಸ್ಟ್ ಟೈಮ್. ಈಗ ಬಂದಿದ್ದು ದುಡಿಮೆ ಇಲ್ಲ, ಇನ್ನ ಏನಿಲ್ಲ. ಬರೀ ಗ್ಯಾಸ್ಗೆ ಹುಡುಕಾಡೋದಾಯ್ತು ಬೆಳೆ 1 ವಾರದಿಂದ. ಬರೀ ಇದೇ ಆಗೈತೆ ಸರ್. ಏನಾನ ಪರಿಹಾರ ಮಾಡ್ಕೊಡಿ ಸರ್ ಗ್ಯಾಸಿಂದು ಅಂತ ಕೇಳ್ಕೊಂತೀವಿ. ಸರ್, ಎಷ್ಟು ದಿನದ ಸಮಸ್ಯೆ ಆಗಿದೆ ಇಲ್ಲಿ ಅಂತ ತುಮಕೂರಲ್ಲಿ ಒಂದು ಜಾಸ್ತಿ ಅಂದ್ರೆ 15 ದಿವಸದಿಂದ ಸರ್
ಫುಲ್ ಪ್ರಾಬ್ಲಮ್ ಆಗೈತೆ. ಯಾವ ಬಂಕಲ್ಲೂ ಗ್ಯಾಸ್ಗಳಿಲ್ಲ, ಬರೀ ಎಳ್ ಬಂಕ್ ಅವೆ. ಎಳ್ ಬಂಕ್ ಅಂದ್ರೆ ಬೆಳಗ್ಗೆ 8-9 ಗಂಟೆಯಿಂದ ಬಂದ್ರೆ 12-1 ಗಂಟೆ ಆಗ್ಬಿಡ್ತಾರೆ ಸರ್ ಗ್ಯಾಸ್ ತುಂಬಿಸ್ಕೊಂಡು ಹೋಗಕ್ಕೆ. ಡ್ಯೂಟಿ ಇಲ್ಲ, ಏನಿಲ್ಲ, ₹1 ದುಡಿಮೆ ಇಲ್ಲ. ಇನ್ನ ಈಗ ಬಂದಿರೋದು, ನಾವು ಬೆಳಗ್ಗೆ ಬಂದಿರೋದು. ಹಂಗಾಗಿ ಸಮಸ್ಯೆ ಆಗೈತೆ ಸರ್. ಜೀವನ ಇಲ್ಲ ಸರ್. ಆಟೋ ಓಡಿಸೋಣ ನಮ್ಮ ಜೀವನ ಇರೋದು. ಆಟೋ ಇಲ್ಲ ಅಂದ್ರೆ ನಮ್ಮ ಜೀವನನೇ ಇಲ್ಲ ಸರ್. ಹಂಗಾಗ್ಬಿಡೈತೆ. ಈ ಕಡೆ ಸಾಲಗಳು ಅವೆ, ಸಂಘ ಇದು ಅದು ಅಂದ್ರೆ ಫುಲ್ ಪ್ರಾಬ್ಲಮ್ ಆಗೈತೆ ಸರ್. ದುಡಿಮೆ ಮಾಡ್ಕೊಂಡು ಹೋದ್ರೆ ಮನೆಯಿಂದ ಸಂಘ ಇದು ಅದು ಮನೆಗೆ ಸ್ವಲ್ಪ ಮೇಂಟೈನ್ ಮಾಡ್ಬೋದು. ದುಡಿಮೆ ಇಲ್ಲ ಅಂದ್ರೆ ಏನೋ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಸರ್. ಇದರಿಂದ ನಮ್ಮ ಜೀವನ ಕೂಡ ನಡಿಬೇಕು. ಆದ್ರೆ ಪ್ಯಾಸೆಂಜರ್ ಬಳಿ ನಾವು ₹10 ಎಕ್ಸ್ಟ್ರಾ ಕೇಳಿದ್ರು ಕೂಡ ನಮ್ಮ ಬಳಿ ಗಲಾಟೆಯನ್ನು ಕೂಡ ಮಾಡ್ತಾರೆ ಅನ್ನೋ ತಮ್ಮ ಅಳವನ್ನು ಕೂಡ ತೋಡ್ಕೊಂತ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.